ಅವ್ರು ಮನಸ್ಸು ಮಾಡಲಿಕ್ಕೆ ಸಾಧ್ಯ ಅದ. ಇಲ್ಲೇ ಬುದ್ಧಿವಂತ ವರ್ಗದವ್ರಂತೆ ಮನಸ್ಸು ಮಾಡ್ತಾರೆ, ಆದರೆ ಅವ್ರ ಮಾತು ಕೇಳೋರ ಕಾನೂನು ಮಾಡೋರು. ಕಾನೂನು ಮಾಡೋದು ಯಾವುದು? ಶಾಸಕಾಂಗ, ಪಾರ್ಲಿಮೆಂಟ್, ಸಂಸತ್ತು. ಅವ್ರಿಗೆ ತಿಳಿಸಿ ಹೇಳೋರು ಯಾರು? ಇಲ್ಲಿ ಬುದ್ಧಿವಂತ ವರ್ಗ. ಆ ಬುದ್ಧಿವಂತ ವರ್ಗನೇ ಅವ್ರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಅದು ಇತ್ತೀಚೆಗೆ ನಮ್ಮ ಶಿಕ್ಷಣ ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲರಾಗಿರ್ಬೋದು, ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ BC ಭಗವಾನ್ ಅವರಾಗಿರ್ಬೋದು, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಮನೋರೋಗ ಮತ್ತು ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ರಾಜೀವ್, ಡಾಕ್ಟರ್ ರಶ್ಮಿ ಪಟೇಲ್, ಡಾಕ್ಟರ್ ಬೆನ್, ಡಾಕ್ಟರ್ ಟೋನಿ, ಇವರೆಲ್ಲ ಕುಳ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇದನ್ನು ಯಾಕೆ ಆಗ್ತಾ ಇದ್ದಾವೆ ಆತ್ಮಹತ್ಯೆಗಳು? ಇದಕ್ಕಾಗಿ ಈ ಆತ್ಮಹತ್ಯೆಗಳನ್ನು ತಡೆದಕ್ಕಾಗಿ ಕೇಂದ್ರವನ್ನು ತೆಗಿಬೇಕು. ಇದನ್ನು ಅಭ್ಯಾಸ ಮಾಡೋದಕ್ಕೆ ಸಲುವಾಗಿ, ಅಧ್ಯಯನ ಮಾಡೋ ಸಲುವಾಗಿ. ಯಾಕಂದ್ರೆ ಆತ್ಮಹತ್ಯೆ ಕಾರಣ ಏನು? ಮೊದಲದಂತೆ ಮಾರ್ಕ್ಸ್ ಹೇಳಿದಂಗೆ ಸತ್ಯನ ಅದು ಸಾರ್ವಕಾಲಿಕ ಸತ್ಯದು. ನೀವು ಅದು ಮಾರ್ಕ್ಸನ್ನು ಹೇಟ್ ಮಾಡಿರಿ, ಮತ್ತೇನು ಮಾಡಿರಿ, ಮನುಷ್ಯ ರೀ, ಕಮ್ಯುನಿಸ್ಟ, ಜಗಳ ಹಚ್ಚಿದ ನೋವು ನೀವು ಮಾತಾಡ್ರಿ, ಜಗತ್ತು ಹಾಳು ಮಾಡಿ ಅಂತ ನೋವು ಮಾತಾಡ್ರಿ, ಆ ಮಾತು ಬೇರೆ. ಆದರೆ ಎಲ್ಲದಕ್ಕೂ ಮೂಲ ಕಾರಣ ಅರ್ಥ, ದುಡ್ಡು ಕಡಿಮೆ ಆದರೂ ರೋಗ, ಹೆಚ್ಚಾದರೂ ರೋಗ. ಇದು ಮೊದಲೇದು. ಕಡಿಮೆ ಆದರೂ ಗೊತ್ತದ, ಬಡತನಕ್ಕಾಗಿ ಕೊಳ್ಳೋ ಸ್ಥಿತಿ ಇರೋದಿಲ್ಲ, ಮಾರ್ಕೆಟ್ ಹೋಗಿ ಮತ್ತೇನೂ ಇರೋದಿಲ್ಲ, ದಿನನಿತ್ಯ ನೋವಿನ ಸಂಕಟ, ಉದ್ಯೋಗಗಳಿಲ್ಲ, ಕೈಯಾಗ ಉದ್ಯೋಗದಲ್ಲಿ ಪೇಮೆಂಟ್ ಸರಿಯಾಗಿಲ್ಲ, 1-2 ಸಮಸ್ಯೆಗಳು ಮೊದಲೇ ಶುರುವಾಗೋದು ಅರ್ಥವ್ಯವಸ್ಥೆಯಿಂದ. ಈಗ ನೋಡ್ರಿ, ಇನ್ನು ಎರಡನೇದು ಬಂತು, ಆಯ್ತು ಬಿಡಪ್ಪ ಬಡವರು ದರ ಆಯಿತು ಅಂತ. ಕೃಷಿಕರೆಲ್ಲ ಹೇಳ್ತೀನಿ, ನೀವು ಕೃಷಿಕರಲ್ಲಿ ಯಾಕೆ ಆತ್ಮಹತ್ಯೆ ಆಗ್ತದಪ್ಪ? ಅಲ್ಲಿದೆ ಪರಿಸ್ಥಿತಿ. ಭೂಮಿ ಅದ, ನೀರದ, ನೆಲ ಅದ, ದುಡ್ಡು ಶಕ್ತಿ ಅದ, ಎಲ್ಲನೂ ಅದ. ಆದ್ರೆ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ. ಇದ್ರೆ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಇಲ್ಲ. ಎಷ್ಟು ನಾವು ಹೇಳಿದ್ರು ಅದ್ರ ಬಗ್ಗೆ ಯಾರಿಗೂ ದಾದಿಲ್ಲ, ಪಿರಾದಿಲ್ಲ. ಹೊರಡೋ ಹಂಗೆ ಮಾತಾಡ್ತಾನೆ ಅನ್ನುವಂಥ ಸ್ಥಿತಿ ಒಳಗೆ. ಇವನ್ ರೈತರಿಗೂ ಸಹಿತ ಇದ್ರ ಬಗ್ಗೆ ಅರಿವಿಲ್ಲ. ಯಾಕಂದ್ರೆ ಅವ್ರು ಏನು ತಿಳ್ಕೊಂಡಿರ್ತಾರೆ, ನಾವು ಲಾಭದಲ್ಲಿ ಇದ್ದೀವಿ ಅಂತೇಳಿ. ಲಾಭದಲ್ಲಿ ಇದ್ದೀವಿ ನಾವು ಇವತ್ತಿಗೂ ಅಂತೇಳಿ. ಯಾಕಂದ್ರೆ ಅಲ್ಪ ತೃಪ್ತರು ನಮ್ಮ ರೈತರು. ಹೊಡಿತುಂಬ ಊಟ ಕಂತು ಮಣಿದ್ದೆ ಇದ್ರೆ ಎಂಥದ್ದು ಊಟ ಇರಲ್ಲ.